ಹಾಯ್, ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನೋಡ್ತಾ ಇದ್ದೀರಾ. ಸೊ ಇವತ್ತು ವ್ಲಾಗ್ ಬಂದ್ಬಿಟ್ಟು ತುಂಬ ಇಷ್ಟ ಆಗೋ ಥರನೇ ಇರುತ್ತೆ. ಸೊ ಪಾಪುನ ಕರ್ಕೊಂಡು ನಾವು ಪ್ರಾಣಿ ಟಚ್ ಆ್ಯಂಡ್ ಫೀಲ್ ಮಾಡೋಕ್ಕೆ ಸೊ ಪ್ರಾಣಿ ಪ್ರಪಂಚಕ್ಕೆ ಹೋಗ್ತಾ ಇದ್ವಿ. ಇದು ಬಂದ್ಬಿಟ್ಟು ಕನಕಪುರ ಹತ್ರ ಇರೋದು. ಆ್ಯಂಡ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಓಕೆನಾ. ಹೈಪನ್ನ ಆಪ್ಷನ್ಸ್ ಬಂದಿದೆ, ನೀವು ನಮ್ಮ ವಿಡಿಯೋನ ಹೈಪ್ ಕೂಡ ಮಾಡ್ಬೋದು. ನಾವು ಹೋಗ್ತಿರೋದು ಬಂದ್ಬಿಟ್ಟು ನನ್ನ ನೇಬರ್ಸ್ ಜೊತೆ, ಅಂದರೆ ನಮ್ಮ ಮನೆ ಬಿಲ್ಡಿಂಗಲ್ಲೇನೇ ಸೊ ಇದ್ದಾರೆ. ಅವರು ಕೂಡ ಬಾಬುಗೆ ಫ್ರೆಂಡು. ಸೊ ಅವ್ರ ಫ್ಯಾಮಿಲಿ ಮತ್ತು ನಾವು ಜೊತೆಲಿ ಹೋಗ್ತಾ ಇದ್ದಿದ್ದು. ಟೋಟಲಿ 6 ಮೆಂಬರ್ಸ್ ಹೋಗ್ತಾ ಇದ್ವಿ. ಸೊ ಇದೇ ಕನಕಪುರ ಸೈಡ್ ಬರುತ್ತೆ. ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸೊ ಈ ಪ್ಲೇಸ್ ಗೊತ್ತಾಗುತ್ತೆ ನಿಮಗೆ ಎಲ್ಲಿ ಅಂತ. ಇದನ್ನು ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡ್ಕೊಬೋದು. ಒಬ್ರಿಗೆ 400 ಬೀಳುತ್ತೆ. 3 ಇಯರ್ಸ್ ಮೇಲ್ಪಟ್ಟರೆ 400 ಪೇ ಮಾಡಬೇಕಾಗತ್ತೆ. 3 ಇಯರ್ಸ್ ಒಳಗಡೆ ಇದ್ದರೆ ಪೇ ಮಾಡೋ ಹಾಗಿಲ್ಲ. ಓಕೆನಾ. ಆನ್ಲೈನಲ್ಲಿ ಮುಂಚೆನೇ ಬುಕ್ಕಿಂಗ್ ಮಾಡಿಕೊಂಡ್ರೆ ಬೇಗ ಹೋಗ್ಬೋದು, ವೆಯ್ಟ್ ಮಾಡೋಂಗಿಲ್ಲ. ಬಟ್ ಅಲ್ಲೋದ್ಮೇಲೂ ಟಿಕೆಟ್ ತೊಗೋಬೋದು, ಬಟ್ ವೆಯ್ಟ್ ಮಾಡಿಸ್ತಾರೆ ಅಷ್ಟೇನೆ. ಬಟ್ ನನಗೆ ಇದು ಮೊದಲನೇ ಎಕ್ಸ್ಪೀರಿಯೆನ್ಸು. ನಾನು ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದೆ. ಯಾಕಂದರೆ ಟಚ್ ಆ್ಯಂಡ್ ಫೀಲ್ ಮಾಡೋದು ಪ್ರಾಣಿಗಳನ್ನ ಅಂದರೆ ತಮಾಷೆ ಮಾತಲ್ಲ. ಸೊ ಇಲ್ಲೆಲ್ಲ ಹೇಗಿರುತ್ತೆ ಅನ್ನೋ ಎಕ್ಸೈಟ್ಮೆಂಟಲ್ಲಿ ಪಾಪನೂ ಕರ್ಕೊಂಡು ಹೋದೆ. ಬಿಕಾಸ್ ಮಕ್ಕಳಿಗೆ ಗೊತ್ತಾಗಬೇಕು. ಮುಂಚೆ ಎಲ್ಲ ನಾವು ಹಳ್ಳಿಗಳಲ್ಲೇ ಬೆಳೆದಾಗ ಅಥವಾ ನಾವು ಬೆಳೆದಿದ್ದ ವಾತಾವರಣ ಯಾವ ಥರ ಇತ್ತು ಅಂದರೆ, ಹಳ್ಳಿಗಳಲ್ಲಿ ಮಾಮೂಲಿ ಇಲಿಗಳು, ಹೆಗ್ಣಗಳು, ಪಕ್ಷಿಗಳು, ಬೆಕ್ಕು, ಮೊಲ ಈ ಥರ ಎಲ್ಲ ನಾವು ನ್ಯಾಚುರಲಿ ನೋಡ್ತಾ ಇದ್ವಿ. ಬಟ್ ಈಗಿನ ಮಕ್ಳಿಗೆ ಆ ಥರ ಎಲ್ಲ ಸಿಗೋದೇ ಇಲ್ಲ ಅಲ್ವಾ. ಅದಕ್ಕೋಸ್ಕರ ಹೇಗಿರುತ್ತೆ. ಬಾಬು ಇವತ್ತು ಫ್ರೀ ಆಗಿದ್ರು, ಸೊ ಹೋಗೋಣ ಬನ್ನಿ ಅಂದ್ಬಿಟ್ಟು ಕರ್ಕೊಂಡು ಬಂದರು. And Prani is a purely educational space. Why? Because we are providing an extensive learning as a teaching tool for children to take a step for ethical outdoor behavior, like how to interact with the animals in a right manner. Like there we are saying, like exploring and educating. And here we have some mission. ಇವಾಗ ನಮಗೆ ಇದು ಪರಿಚಯ ಮಾಡಿಸ್ತಿರೋದು ರ್ಯಾಟು. ಇಲ್ಲಿ ನಮ್ಮನೆ ಹತ್ರನೂ ಇದೆ, ದಪ್ಪ ದಪ್ಪ ಹೆಗ್ಣಗಳು ಮಾತ್ರ ಮೋರಿಗಳಲ್ಲಿ ನೋಡ್ತೀವಲ್ಲ, ಸೊ ಅದು ಮಾತ್ರ. ಬಟ್ ಇದು ಫೀಲ್ ಮಾಡಿ ತುಂಬ ಚೆನ್ನಾಗಿತ್ತು. ಎಷ್ಟು ಚೆನ್ನಾಗಿ ಟ್ರೈನ್ ಮಾಡಿರ್ತಾರೆ ಅಂದರೆ ಅದು ಏನೂ ಮಾಡಲ್ಲ, ತುಂಬ ಕ್ಯೂಟಾಗಿ ಕುತ್ಕೊಂಡು ನಮ್ಮ ಕೈ ಮೇಲೆಲ್ಲ ಓಡಾಡುತ್ತೆ. ಬಟ್ ಪ್ರತಿಯೊಬ್ಬರಿಗೂ ಇಲ್ಲಿ ಬಂದರೆ ಪ್ರತಿಯೊಬ್ರಿಗೂ ಟಚ್ ಆ್ಯಂಡ್ ಫೀಲ್ ಮಾಡ್ತಾರೆ. ಆ ಇಲಿಗಳನ್ನ ಆಗಿರ್ಬೋದು, ಅಲ್ಲಿ ಏನು ಸಾಕಿರ್ತಾರೆ ಅವರು ಪ್ರತಿಯೊಂದೂ ನಾವು ಟಚ್ ಮಾಡಿ ಫೀಲ್ ಮಾಡ್ಬೋದು. ಬಟ್ ಅವು ಏನೂ ನಮಗೆ ತೊಂದರೆ ಕೊಡಲ್ಲ, ಯಾವುದೇ ಥರ ಭಯ ಪಡಲ್ಲ. ಬಟ್ ಎಲ್ಲ ಮಕ್ಕಳು, ಅಲ್ಲಿ ತುಂಬ ಜನ ಮಕ್ಕಳು ಬಂದಿದ್ದರು. ಇದು ಎಜುಕೇಷ್ನಲ್ ಪರ್ಪಸ್ ಕೂಡ ಆಗುತ್ತೆ. ನಿಜವಾಗ್ಲೂ ಯಾರೆಲ್ಲ ಮನೇಲಿ ಮಕ್ಕಳುಗಳಿದ್ದಾರೆ ದಯವಿಟ್ಟು ಹೋಗಿ ಒಂದ್ಸಲಿ ವಿಸಿಟ್ ಮಾಡಿ. ಮಕ್ಕಳುಗಳಿಗೆ ಪ್ರತಿಯೊಂದು ಪ್ರಾಣಿಗಳ ಪರಿಚಯನ ಇರಬೇಕು. ನೋಡಿದ ತಕ್ಷಣ ಅವರು ರೆಕಗ್ನೈಸ್ ಮಾಡಬೇಕಂದ್ರೆ ಕಂಡುಹಿಡಿಬೇಕು, ಇದು ಇಲಿ ಅಲ್ವಾ, ಇದು ಹೆಗ್ಣ ಅಲ್ವಾ, ಇದು ಹಾವಲ್ವಾ. ಸೊ ಪ್ರತಿಯೊಂದನ್ನು ಕನ್ನಡದಲ್ಲೇ ಆಗಲಿ ಇಂಗ್ಲೀಷಲ್ಲೇ ಆಗಲಿ ನಾವು ಅದನ್ನು ಪರಿಚಯಿಸಬೇಕು. ಬಟ್ ನಿಜವಾಗ್ಲೂ ಚೆನ್ನಾಗಿತ್ತು. ಪಾಪು ಮುಟ್ಟಲ್ಲ ಅಂದ್ಕೊಂಡಿದ್ದೆ, ಅವರಪ್ಪ ಪ್ರತಿಯೊಂದನ್ನು ಮುಟ್ಟಿಸ್ತಿದ್ರು. ಇದು ಬಂದ್ಬಿಟ್ಟು ರ್ಯಾಬಿಟ್ಟು, ಟಚ್ ಮಾಡ್ತಿರೋದು ಬಂದ್ಬಿಟ್ಟು. ಇಲ್ಲಿ ಪ್ರತಿಯೊಂದು ಅನಿಮಲ್ಸ್ನು ಟಚ್ ಆ್ಯಂಡ್ ಫೀಲ್ ಮಾಡಿಸ್ಬೇಕಾದ್ರೆ ಪ್ರತಿಯೊಂದನ್ನು ನೀಟಾಗಿ ಬ್ರೀಫ್ ಮಾಡ್ತಾರೆ. ಅಂದರೆ ಅದ್ರ ಬಗ್ಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಇಲ್ಲಿ ಒಂದೊಂದು ಅನಿಮಲ್ಸ್ದು ಕೂಡ ಡಿಫ್ರೆಂಟ್ ಕ್ವಾಲಿಟೀಸ್ ಇರುತ್ತೆ. ಬಟ್ ಇಲ್ಲಿ ತುಂಬ ಎಕ್ಸ್ಪ್ಲೈನ್ ಮಾಡಿದ್ರು ನಂಗೆ ಅಷ್ಟೊಂದೆಲ್ಲ ನೆನಪು ಬರ್ತಿಲ್ಲ. ಬಟ್ ನನಗೆ ಅದನ್ನು ಮುಟ್ಟಿದ್ದೇನೆ ಸಿಕ್ಕಾಪಟ್ಟೆ ಖುಷಿ ಆಗಿದ್ದು. ನನಗೆ ಆಮೇಲೆ ಗೊತ್ತಾಗಿದ್ದು, ನಾನು ಮೊಲ ಎಲ್ಲ ಜಾಸ್ತಿ ಮುಟ್ಟಿರಲಿಲ್ಲ, ಟಚ್ ಎಲ್ಲ ಮಾಡಿರಲಿಲ್ಲ. ಮೂತಿ ಹತ್ರ ಎಲ್ಲ ಕೈ ಇಡಬಾರ್ದು, ಕಚ್ಚಿಬಿಡುತ್ತೆ ಫುಡ್ ಅಂದ್ಕೊಂಡು. ಆಮೇಲೆ ಎಲ್ಲಿ ಟಚ್ ಮಾಡಿದ್ರೆ ಅದಕ್ಕೆ ಸೇಫ್ ಫೀಲ್ ಆಗುತ್ತೆ ಅಂತೆಲ್ಲ ಪಾಪ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ನಿಜವಾಗ್ಲೂ ಖುಷಿ ಆಯಿತು. ಆಮೇಲೆ ನೆಕ್ಸ್ಟ್ ಹೋಗಿದ್ದೆ ನನ್ನ ಫೇವ್ರೆಟ್. ಇದು ಹೇಳ್ಬೇಕಂದ್ರೆ ನನಗೆ ಲೈಫಲ್ಲಿ 1 ಟೈಮ್ ಆದ್ರೂ ನೋಡಬೇಕು ಲೈವ್ ಆಗಿ ಮತ್ತು ಟಚ್ ಮಾಡಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಇತ್ತು. ಟಚ್ಗಿನ್ನ ನಾನು ಒಂದ್ಸಲಿ ಕೈಯಲ್ಲಿ ಎತ್ಕೋಬೇಕು ಅಂತ. ಇದು ಇಗ್ವಾನ. ಸೊ ಮೋಸ್ಟ್ ಫೇವ್ರೆಟ್ ನನ್ನ ಅನಿಮಲ್ಸಲ್ಲಿ ಸಿಕ್ಕಾಪಟ್ಟೆ ಖುಷಿಪಟ್ಟಿದ್ದು ಅಂದರೆ. ಆಮೇಲೆ ಅದನ್ನು ಬಾಬು ಅವರು ಪಾಪಗೆಲ್ಲ ಟಚ್ ಮಾಡ್ತಿದ್ರು. ನಾನು ಎದುರುಕೊಂತಾನೆ ಅಂತಲೇ ಅಂದ್ಕೊಂಡಿದ್ದೆ. ಇದರಲ್ಲೂ ಕಲರ್ ವೈಸ್ ಇರುತ್ತೆ, ಗ್ರೀನು, ಆರೆಂಜು. ಇದು ಆರೆಂಜ್, ಸ್ವಲ್ಪ ಯೆಲ್ಲೋಯಿಶ್ ಆರೆಂಜಲ್ಲಿ. ಇದನ್ನು ಅಷ್ಟೇ ಹೊಟ್ಟೆ ಪಾರ್ಟ್ ಮಾತ್ರನೇ ಟಚ್ ಮಾಡಬೇಕು ಅಂತಲ್ಲ, ನೀಟಾಗಿ ಬ್ರೀಫ್ ಮಾಡಿರ್ತಾರೆ. ಅದೇ ಥರನೇ ಎಲ್ಲರೂ ಬಂದು ಟಚ್ ಮಾಡ್ತಾರೆ. ಆಮೇಲೆ ಪಾಪು ಕೂಡ ಪಕ್ಷಿ ಜೊತೆ ಆಟಾಡ್ತಿದ್ದ, ಎಂಜಾಯ್ ಮಾಡ್ತಿದ್ದ. ಒಂಥರ ಹೊಸ ಪ್ರಪಂಚ ಅಂತಾರಲ್ಲ, ಈ ಜನಗಳ ಮಧ್ಯೆ ಸೆಲ್ಫಿಶ್ ಜನಗಳಿಂದ ಹೊರಗಡೆ ಬಂದರೆ ನೋಡ್ರಿ ಈ ಥರ ಪ್ರಪಂಚ ಇರುತ್ತೆ. ಸೊ ಎಲ್ಲನೂ ಎಂಜಾಯ್ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟು ನಾವು ಹೋಗಿದ್ದೇನೆ ಸ್ಕೂರಲ್ಲಿ ಅಳಿಲು. ಇದ್ರದ್ದು ಮೇನ್ ಥಿಂಗ್ ಏನಂದರೆ ಇದು 15 ಅವರ್ ನಿದ್ದೆ ಮಾಡುತ್ತಂತೆ.
ಒಳ್ಳೆ ಲಕ್ಕಿ ಫೆಲೋ ಇದೆ ಹೇಳ್ಬೇಕಂದ್ರೆ. ಮನುಷ್ಯ ನೆಮ್ಮದಿಯಾಗಿ ಮಲ್ಗೋಕ್ಕಾಗಲ್ವಲ್ಲ, ಅಟ್ಲೀಸ್ಟ್ ಪ್ರಾಣಿಗಳಾದರೂ ಮಲಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಡಿಫ್ರೆಂಟ್ ಆಗಿತ್ತು. ನಾನು ಅಳಿಲ್ನ ಚಿಕ್ಕ ಚಿಕ್ಕ ಅಳಿಲ್ಗಳು ನೋಡಿರ್ತೀವಿ, ಇದು ಬೇರೆ ಥರ ಡಿಫ್ರೆಂಟ್ ಆಗಿರೋದು ಅಳಿಲು. ಇದ್ರ ನೇಮ್ ಏನೋ ಹೇಳಿದ್ರು, ನಂಗೆ ನೆನಪು ಬರ್ತಿಲ್ಲ. ಬಟ್ ಇದು ಒಟ್ಟಿನಲ್ಲಿ ಅಳಿಲು 15 ಅವರ್ ನಿದ್ದೆ ಮಾಡುತ್ತಂತೆ. ಬೆಸ್ಟಪ್ಪ, ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದು ಆರ್ಸು ಈ ಕುದುರೆಗೆ ಬರೀ 11 ವರ್ಷ ಅಂತೆ. ಎಷ್ಟು ಸ್ಟ್ರಾಂಗ್ ಆಗಿದೆ ಮತ್ತು ಮೇಂಟೆನೆನ್ಸು ಸ್ವಲ್ಪ ಕಾಸ್ಟ್ಲಿ ಅಂತೆ. ಅದಕ್ಕೋಸ್ಕರ ಯಾರು ಅಡ್ಯಾಪ್ಟರ್ಸ್ ಆಗಿರಲಿ ಅಥವಾ ಯಾರು ಇದಕ್ಕೆ ಸಪೋರ್ಟ್ ಮಾಡ್ತಿಲ್ಲ ಅಂತ ಇಲ್ಲಿ ಎಷ್ಟೋ ಪ್ರಾಣಿಗಳು ರೆಸ್ಕ್ಯೂ ಮತ್ತು ಎಷ್ಟೋ ಪ್ರಾಣಿಗಳನ್ನ ಅವರೇ ತೊಗೊಂಬಂದು ಸಾಕಿರ್ತಾರೆ ಕೂಡ. ಬೇಕು ಅಂದರೆ ನೀವು ಬೇಕಾದರೆ ಅಡ್ಯಾಪ್ಟ್ ಮಾಡ್ಕೊಬೋದು ಇಲ್ಲಿನ ಪ್ರಾಣಿಗಳನ್ನ, ಯಾರಿಗಾದ್ರೂ ಇಷ್ಟ ಆದರೆ. ನೆಕ್ಸ್ಟ್ ಪಾರ್ಟ್ ಬಂದ್ಬಿಟ್ಟೆ ಆಮೇಲೆ ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ ಆಮೆಗೆ ಅಲ್ಲಿರಲ್ಲ ಅಂತ, ನಿಜ. ಬಟ್ ನನಗೆ ಅವರು ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ಗೊತ್ತಾಗಿದ್ದು ಆಮೆಗೆ ಅಲ್ಲಿರಲ್ಲ ಅಂತ. ಅದಕ್ಕೇನಿದ್ರು ಅದು ಫುಡ್ ತಿನ್ನಬೇಕಾದ್ರೆ ಅದ್ರ ಗಂಟ್ಲ ಹತ್ರ ಆ ಜಾ ಲೈನ್ಸಿಂದ ಅದು ಕಂಪ್ಲೀಟಾಗಿ ತಿನ್ನುತ್ತಂತೆ ಫುಡ್ನ. ಮತ್ತು ಏನೊಂದು ನಮ್ಮ ಬೆರಳು ಅಥವಾ ಏನೋ ಒಂದು ಗಟ್ಟಿದ್ದು ಯಾವುದನ್ನೇ ಇಟ್ಕೊಂಡ್ರು ಅಷ್ಟೇ, ಅದು ಕಟ್ ಮಾಡೋವರೆಗೂ ಅಥವಾ ಅದು ಕಟ್ಟಾಗೋವರೆಗೂ ಅದಕ್ಕೆ ಬೈಟ್ ಮಾಡಿದಾಗ ಯಾವುದೇ ಕಾರಣಕ್ಕೂ ಬಿಡಲ್ಲ. ಅದೂ ಅಷ್ಟೇ, ಮೇಲ್ಗಡೆ ಪಾರ್ಟು ಮತ್ತು ಬ್ಯಾಕ್ ಪಾರ್ಟ್ ಅಷ್ಟೇ ನಾವು ಟಚ್ ಮಾಡಬೇಕು, ಫ್ರಂಟಲ್ಲಿ ಕೈಯೆಲ್ಲ ಇಡಬಾರ್ದು ಅಂತ ಎಕ್ಸ್ಪ್ಲೈನ್ ಮಾಡಿದ್ರು. ಅದಾದಮೇಲೆ ಇದೆಲ್ಲ ಪಕ್ಷಿಗಳು, ಎಷ್ಟು ಕಲರ್ಸ್ ಆಫ್ ಬರ್ಡ್ಸ್ ಇದೆ ಮತ್ತು ವೆರೈಟಿ ಆಫ್ ಬರ್ಡ್ಸ್ ಇದೆ ಅಂದರೆ ಪ್ರತಿಯೊಂದನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ. ಅವರು ಏನೇನು ಸಾಕಿದ್ದಾರೆ ಅದ್ರ ಬಗ್ಗೆ ಕಂಪ್ಲೀಟಾಗಿ ಬ್ರೀಫ್ ಕೊಟ್ಟಾದ್ಮೇಲೆ ಟಚ್ ಆ್ಯಂಡ್ ಫೀಲ್ ಮಾಡ್ತಾರೆ. ದಯವಿಟ್ಟು ಯಾರೆಲ್ಲ ವಿಸಿಟ್ ಮಾಡಬೇಕು ಒಂದ್ಸಲಿ ಮಕ್ಕಳನ್ನ ಕರ್ಕೊಂಡೋಗಿ ವಿಸಿಟ್ ಮಾಡಿ. ಆ್ಯಂಡ್ ಇದು ಬಾತ್ಕೋಳಿ ಡಕ್ಕು. ನನಗೆ ಡಕ್ಕಲ್ಲೂ ಅಷ್ಟೇ ಕೆಲವೊಂದು ವಿಷಯಗಳು ಗೊತ್ತಿರಲಿಲ್ಲ. ಡಕ್ಕು ಯಾಕೆ ವಾಟರಲ್ಲಿ ನೀರಲ್ಲಿ ಇದ್ರೂ ಕೂಡ ನೆನೆಯಲ್ಲ, ಯಾಕಂದರೆ ಅದಕ್ಕೆ ಬಾಡಿಲಿ ಆಯಿಲಿ ಅಂಶ ಜಾಸ್ತಿ ಇರುತ್ತೆ. ಅದು ವಾಟರ್ಗೆ ಹೋಗೋಕ್ಕಿಂತ ಮುಂಚೆ ಅದು ಬಾಡಿಗೆ ಆಯಿಲ್ನ ಅಪ್ಲೈ ಮಾಡೋ ಥರ ಇರುತ್ತಂತೆ. ಅದರಿಂದ ಅದು ಬಾಡಿ ಎಲ್ಲ ವೆಟ್ ಆಗಲ್ಲ ಅಂತ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಅದಾದಮೇಲೆ ಸ್ನೇಕು, ಹೆಬ್ಬಾವು. ಇದು ಯಾಕೆ ಇಷ್ಟು ಸೈಲೆಂಟಾಗಿ ಹೋಗುತ್ತೆ, ಫಾಸ್ಟಾಗಿ ಹೋಗಲ್ವಾ ಅಂತ ನಾನು ಅವ್ರನ್ನ ಕ್ವೆಶ್ಚನ್ ಮಾಡ್ತಿದ್ದೆ. ಬಟ್ ಇದು ಹೇಗೆ ಅಂದರೆ ಆ ವಾತಾವರಣಕ್ಕೆ ಅನುಸಾರವಾಗಿ, ಅಂದರೆ ಅಬ್ಸರ್ವ್ ಮಾಡಿಕೊಂಡು ಭಾರಿ ಚಾಲಾಕಿದು, ಹುಷಾರಾಗಿ ಮೂವ್ ಆಗುತ್ತೆ ಮತ್ತು ವಾತಾವರಣನ ಅಬ್ಸರ್ವ್ ಮಾಡುತ್ತೆ ಯಾರಾದರೂ ಇದ್ದಾರಾ ಅಥವಾ ಹೇಗೆ ಅಂತ. ಆ್ಯಂಡ್ ಮೋರ್ ಓವರ್ ಈ ಫಿಶ್ ಬಗ್ಗೆ ನನಗೆ ಕೇಳಿ ಶಾಕ್ ಆಯಿತು. ನನ್ನ ಲೈಫಲ್ಲೂ ನಾನು ನೋಡಿರಲಿಲ್ಲ. ಇದು ಫಿಶ್ ನೇಮ್ ಬಂದ್ಬಿಟ್ಟು ಏನೋ ಬರುತ್ತೆ, ನಂಗೆ ಗೊತ್ತಿಲ್ಲ ನಿಜವಾಗ್ಲೂ. ಆದರೆ ಇದ್ರದ್ದು ಏನು ಚಾಲಾಕ್ ಬುದ್ಧಿ ಅಂದರೆ ಅಲ್ಲೆಲ್ಲ ಏನು ನೇಚರ್ ಥರ ಅವ್ರು ಮಾಡಿದ್ದಾರೆ. ಸೊ ಅಲ್ಲೇನಾದರೂ ಹುಳಗಳು ಏನಾದರೂ ಮೇಲ್ಗಡೆ ಎಲ್ಲ ಇತ್ತು ಅಂದರೆ ನೀರನ್ನ ಫ್ಲಿಪ್ ಮಾಡಿ, ಅಂದರೆ ನೀರನ್ನ ಉಗಿದು ಲೈಕ್ ಆ ಫುಡ್ನ ತಿನ್ನುತ್ತೆ. ಅದಕ್ಕೆ ಬಾಣಗಾರ ಮೀನು ಅಂತ ಏನೋ ಹೇಳ್ತಾರೆ ಈ ಕನ್ನಡದಲ್ಲಿ. ಇಂಗ್ಲೀಷಲ್ಲಿ ಅವ್ರೇನೋ ಹೇಳಿದ್ರು, ಮರ್ತೋಯ್ತು. ಬಟ್ ನೋಡಿ ಬೇಕಾದರೆ ಅಬ್ಸರ್ವ್ ಮಾಡಿ, ಅದು ಅಷ್ಟು ಚೆನ್ನಾಗಿ ಆ ಹುಳುನ ಮೇಲಿಟ್ಕೊತಾರೆ. ಅದು ನೀಟಾಗಿ ಪಾಯಿಂಟ್ ಮಾಡಿ ನೀರನ್ನ ಅಲ್ಲಿಗೆ ಉಗಿಯುತ್ತೆ, ಅದು ಬೀಳುತ್ತೆ. ಸೊ ಅದಾದಮೇಲೆ ತಿನ್ನುತ್ತೆ. ಅಪ್ಪ, ಪ್ರಕೃತಿ ಎಷ್ಟು ಅಡ್ವಾನ್ಸ್ ಆಗಿದೆ. ಮತ್ತು ನೋಡಿ ದೇವ್ರ ಸೃಷ್ಟಿ ಅನ್ನೋದು ಎಷ್ಟು ಹೆಂಗಿದೆ ಅಂತ ಅಬ್ಸರ್ವ್ ಮಾಡಿ. ಅದು ನೀರನ್ನ ಉಗಿತಾ ಇದೆ. ಸೊ ಆ ಹುಳು ಬಿದ್ದೋಯ್ತು. ಸೊ ಇವಾಗ ಅದು ಚೆನ್ನಾಗಿ ತಿನ್ನುತ್ತೆ. ವಾವ್, ನೆಕ್ಸ್ಟ್ ಲೆವೆಲ್. ಮುಟ್ಟು ಹಿಂಗೆ ಅನ್ಬೇಕು ಚಿನ್ನು. ಬೆನ್ಸವರು ಕುಕ್ಕು ಇಲ್ಲಿ. Yes. You guys are not done. Please come and have a seat. Umbrella cockatoo, because when he gets excited, his feathers open up like an umbrella. Okay. Coco is from Indonesia, and he's right now 9 years old. Coco. Hi. Hi. Bye. And where do you think its mouth is? Bottom. Yes, the mouth is in the bottom. That's why they're called bottom feeders.
They stick to the floor of the ocean. Okay, and can you notice some barbs on its tail? The tail is its weapon, because that's where the venom is. Here we have a crayfish. It's a crustacean. Crustaceans are anything with a hard exoskeleton. Okay? They can spread it and it ಬಾಯಿಲಿ ಧನ್ಯಾ ಕೈ ಕೈ ಹುಷಾರ ಆ ಕಡೆ ಹಿಂದೆ ಬ್ಯಾಕ್ 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 ಅಲ್ಲಿ ಹೋಗ್ಬೇಡ್ದು ಬ್ಯಾಕ್ ಬ್ಯಾಕ್ ಸೈಡ್ ಇಂದ ಹೋಗು ಈ ಕಡೆ ನಿಂಚು ಹೋಗ್ಲಿ ভয় লাগছে ಆಟ ಆಡೋದು ಕೊಡ್ಸನ್ಸ್ দিকে এসছে তখনই stand here please. That guy and you all are done. ಮುಟ್ಟು ಕೆಳಗಡೆ ಮುಟ್ಟು ನೀವು ಎದುರ್ಕೊಳ್ಳಿ ಮಕ್ಕಳನ್ನ ಎದುರಿಸ್ತೀರಾ ಆರಾಮಾಗಿ ಮುಟ್ಟಿರಿ. ಅಣ್ಣ ನೀವು ಮುಟ್ಟಿ ಹೆಂಗೆ Okay, everyone just ಯಾವ stay here. ಮುಟ್ಟಿ There's ಅವ್ರೊಬ್ರು one more reptile lizard. You're gonna interact with that lizard. Touching it down. More spikes on your body. They look like a dragon, so that's the reason they call us a bearded dragon. And these guys are herbivores in nature. They can eat anything, insects, fruits, vegetables, but they love to eat the cockroaches. So they can easily eat a 15 to 20 cockroaches. ನೋಡು So you can touch them. How do you want to touch them? Or give it? Sorry, no muttad. Small as a baby. Baby, you know. ಅಲ್ಲಿ ಬಾ Okay, all of you take रेडी रहो हट क्यों रही हो ಉಕ್ಕು ಹಂಗೆಲ್ಲ ಇದು ಮಾಡಬಾರ್ದು ಉಪ್ಪು ಮಾಡಬಾರ್ದು ಹಂಗೆ ಇಡ್ಕೊ ಬಿಡಬೇಡ ಊಟ ತಿನ್ನುತ್ತೆ ಹಂಗೆ ಇಡ್ಕೊ ಬರ್ತ ನೋಡು ಬಂತು ಬರ್ತೀನಿ ಇರೋ ಟೈಟಾಗಿ ಇಡ್ಕೊ ಕೈನ ವಾವ್ ಕುಕು ಏನದು ಏನದು ಸಾರ ಆಯ್ತಾನು ತಿನ್ಸೋ ಅದು ಎಷ್ಟು ಚೆನ್ನಾಗಿ ಸುಳ್ಕೊಂತ ಇದೆ ನೋಡು. ಇನ್ನು ಕೊಡ್ತೀನಿ every way. But unlike other animals like cow, sheep, goat, birds, they poop and pee everywhere. So it's called blade of grass. So please don't hold tightly, hold from gently and start feeding. ಅದೇ ಅಲ್ಲಿ ಪಾತ್ರ ಮತ್ತು ಕತ್ತೆ ಬಗ್ಗೆನೂ ಒಂದು ಹೊಸ ವಿಷಯ ಏನಂದರೆ ನನಗೂ ಇದು ಕ್ಲಿಯರಾಗಿ ಗೊತ್ತಿರಲಿಲ್ಲ. ಬಟ್ ಇದು ಗಲೀಜು ಮಾಡ್ಕೊಳ್ಳಲ್ಲ. ಈವನ್ ಅದು ಪೂಪ್ ಮಾಡಬೇಕಂದ್ರೂ ಚೆನ್ನಾಗಿರೋ ಜಾಗನ ಹುಡುಕಿ ಅದು ಮಾಡಿ ಕ್ಲೀನಾಗಿ ಬರುತ್ತೆ ನೋಡಿ. ಕತ್ತೆನ ಬೈಯೋಕ್ಕೆಲ್ಲ ನಾವು ಯೂಸ್ ಮಾಡ್ತೀವಿ ಕತ್ತೆ ಅಂತ ಎಲ್ಲ. ಬಟ್ ನಿಜವಾಗ್ಲೂ ಕತ್ತೆ ಲಕ್ಷ್ಮಿನೇ. ಅದರಷ್ಟು ಕ್ಲೀನ್ನೆಸ್ ನಾವು ಕೂಡ ಇರೋದಕ್ಕೆ ಆಗಲ್ಲ. ಅಷ್ಟು ಬುದ್ಧಿವಂತ ಪ್ರಾಣಿ ಅದು ಕೂಡ. ಬಟ್ ಪ್ರತಿಯೊಂದು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ, ಅದೊಂದು ಖುಷಿ ಆಯಿತು. ಪ್ರತಿಯೊಂದು ಪ್ರಾಣಿ ಹತ್ರನೂ ಪ್ರತಿಯೊಬ್ಬರು ಇರ್ತಾರೆ, ಹೇಳ್ತಾರೆ ಅದ್ರ ಬಗ್ಗೆ ಡೀಟೇಲ್ಡಾಗಿ. ಬಟ್ ಇಲ್ಲಿ ಇರೋ ಪ್ರಾಣಿಗಳು ಒಂದೊಂದು ವೆರೈಟಿ ಪ್ರಾಣಿಗಳು. ಇದು ನೋಡಿ ಸ್ವಲ್ಪ ನವಿಲ್ ಥರ ಇದೆ, ಆದರೆ ಇದರ ಇದು ಒಂಥರ ಡಕ್ಕು, ಅದೇ ಬಾತ್ಕೋಳಿ ಜಾತಿಗೆ ಸೇರಿರುವಂಥದ್ದು. ಬಟ್ ಇದು ಮನುಷ್ಯ ಮಾಡಿರೋ ಬ್ರೀಡ್, ಅವ್ನು ಕ್ರಿಯೇಟ್ ಮಾಡ್ಕೊಂಡು ಮಾಡಿರೋ ಬ್ರೀಡ್. ಬಟ್ ಚೆನ್ನಾಗಿತ್ತು ಡಿಫ್ರೆಂಟ್ ಆಗಿ. ಇದಾ ಅವನೇ ಎಕ್ಸೈಟ್ ಆಗೋದ.
ಹಾಂ ಇಟ್ಕೊಳ್ಳಿ ಏ, ಕೆಳಗೆ ನೋಡೋ ನೀನು ಆಟ ಆಡ್ಕೊಂಡು ಇದು ಪಿಗ್ಗು. ಇಲ್ಲಿ ಬಾಬು ತರ ಪಿಗ್ ಮಲ್ಕೊಂಬಿಟ್ಟೈತೆ. ನೀನು ಆ ಪ್ರಾಣಿಗಳು ತೆಗ್ದ್ರೆ ಅದು ಗೂಗಲಲ್ಲೇ ಸಿಗುತ್ತೆ ಕಣೆ. ಅವನ ಜೊತೆಗಿರೋದು ತೆಗಿ ಅಂತ ನಿನ್ಗೆ ಹೇಳ್ಬೇಕು. ಏನದು ಚಿನ್ನು? ಏನದು ಏನದು? ಹಾ ಪಿಗ್. ಹಾಯ್ ಮಾಡು ಪಿಗಿಗೆ. ಕೊಚ್ಚೆಲಿ ಇರುತ್ತೆ ಪಿಗ್. ಬಾಲಿ ಬೇರೆ ತೋರಿಸ್ತಾರ? ಹಾ ಕೊಡು, ಅಕ್ಕ ಕೊಡ್ತು. ಅಲ್ಲ ಅಕ್ಕ ಕೊಡ್ತಾ ಐತೆ. ವಾವ್, ಅದು ಚಿಕ್ಕದು ಕೊಡು, ಚಿಕ್ಕದು ಪಾಪ ಪಡೆದು. ಕುಕ್ಕು ಹಾಯ್ ಮಾಡು. ಊಟ ಆಯ್ತಾ ಕೇಳು. Okay, Bambadi Bamba. They can't because of the body weight, but they can run very fast. Emo is faster or ostrich is ಆಸ್ಟ್ರಿಚ್ ಓಡೋದ್ರಲ್ಲಿ, ಸೈಜ್ ಅಲ್ಲಿ, ಹೈಟ್ ಅಲ್ಲಿ ಎಲ್ಲ ಆಸ್ಟ್ರಿಚ್. ವೈಲ್ಡ್ ಅಲ್ಲಿ ಎಲ್ಲ ಅನಿಮಲ್ಸ್ ಅಷ್ಟೇ. ತನ್ನನ್ನು ತಾನು ರಕ್ಷಣೆ ಮಾಡ್ಕೋಬೇಕಂದ್ರೆ ಎಲ್ಲಾನು. ಅಲ್ಲೊಂದೇನೋ ಪೇಷಂಟ್ ಹಾಯ್, ಊಟ ಆಯ್ತಾ? ಬಾ ಊಟ ಕೊಡ್ತೀನಿ ಅಂತ ಕೇಳು. ಚಿನ್ನು ನೀನು ಬಾ ಊಟ ಕೊಡ್ತೀನಿ, ಬತ್ತೀಯಾ ನಮ್ಮನೆಗೆ? ಕೇಳು, ನಮ್ಮನೆಗೆ ಬತ್ತೀಯಾ? ಬಾ ಆಟ ಆಡೋಣ. ಶಾಂತವಾಗಿರ್ಬೇಕು. ನೋಡೋದು ಏನಾರು ಮಾಡತ್ತಾ? ಸರ್ ಇವುಗಳು ಫೀಡು. ಹಣ್ಣು, ಸೊಪ್ಪು, ತರಕಾರಿ, ಹುಳ ಹುಟ್ರೆ ಎಲ್ಲಾನು ತಿಂತಾರೆ ವೈಲ್ಡ್ ಅಲ್ಲಿ. ಬಟ್ ಇಲ್ಲೆಲ್ಲ ಹಣ್ಣು, ಸೊಪ್ಪು, ತರಕಾರಿನೇ ತಗೋದು. ಓಮ್ನಿವರಸ್ ಜಾತಿಗೆ ಎಲ್ಲ ಬರ್ತದೆ. ವೆಜ್ ಅದು ಇನ್ಸೆಕ್ಟಿವರಸ್. ಇದೆ ಲಾಸ್ಟ್. ದಿಸ್ ದ ಲಾಸ್ಟ್ ಪಾರ್ಟ್ ಆಫ್. ಅಲ್ಲಿ ನೋಡು. ಇಲ್ಲ ಇಲ್ಲಿ ಬರಲ್ಲ, ಬಿಡಿಲ್ಲ. ಔಟ್ಸೈಡ್ ಮಾತ್ರ ರಫ್ ಇದೆ, ಇನ್ಸೈಡ್ ತುಂಬಾ ಸ್ಮೂತ್ ಆಗಿದೆ. ಎಸ್, ಮುಗೀತು ಓಡ್ಪಿ. ತುಂಬಾ ಚೆನ್ನಾಗಿತ್ತು. ಬಟ್ ಸಿಕ್ಕಾಬಡೆ ಖುಷಿ ಆಯಿತು. ಅನಿಮಲ್ಸ್ನೆಲ್ಲ ನೋಡಿದ್ಮೇಲೆ ಟಚ್ ಆ್ಯಂಡ್ ಫೀಲ್ ಇದೆ ಗೊತ್ತಾ. ಸಿಕ್ಕಾಬಡೆ ಖುಷಿ ಆಗುತ್ತೆ. ನಂಗೆ ಸಿಕ್ಕಾಬಡೆ ಖುಷಿ ಆಗಿದೆ ಅಂದರೆ ಈ ಪಕ್ಷಿಗಳನ್ನ ಟಚ್ ಮಾಡಿದ್ರು. ನಿಜವಾಗ್ಲೂ ಐ ಆಮ್ ವೆರಿ ಹ್ಯಾಪಿ. ಹೇಳು ಏಕಳನ ಅನ್ನ ಮಾತಾಡ್ಸು ಕುಕ್ಕು. ಅನ್ನ ಒಳಗೆ ಮಲಗೈತೆ. ಏನಿದು? ಗಿನಿ ಪಿಗ್. ಗಿನಿ ಪಿಗ್ ಮುಟ್ಬಾರ್ದು. ಬಟ್ ಇವರು ಕೇಜ್ ಹಾಕಿದ್ದಾರೆ, ಬೇಡ ಬಾ. ಇಲ್ಲ ಅವರು ಅಣ್ಣ ಬರ್ರಿ, ವಾಶ್ರೂಮ್ ಹೋಗಿದ್ರು, ಹೋಗಿ ಬರ್ರಿ. ನಿನ್ಗಿಲ್ ಬಂದು ಏನು ಅನ್ನಿಸ್ತು? ಏನು ಅನಿಸ್ಲಿಲ್ಲ, ಪಾಪುಗೆ ಅವೆಲ್ಲ ಫೀಲ್ ಮಾಡಿಸಿದ್ದೆ ಚೆನ್ನಾಗಿ. ನೀನು ಅನಿಮಲ್ಸ್ ಎಲ್ಲ ಮುಂಚೆ ಮುಟ್ಟಿದ್ದ, ಈ ಥರ ಎಲ್ಲ ಟಚ್ ಮಾಡಿದ್ದ, ಟಚ್ ಅಂಡ್ ಫೀಲ್ ಮಾಡಿದ್ದ? ಏನಿರೋದು? If you want, you can touch. Gentle to bottom down. Only we can touch only down. Down. ಕುಡ್ಕು ನಾನು I will go. ಹೋಗ ಚಾರಿ, ನೀನು ಮುಟ್ಟೋಗೋ ಅವು. ಬೇಡ ಬೇಡ, ಮುಟ್ಸೋಣ ನೀನು. ಫೋಟೋ ತೆಗಿ ಮುಟ್ಟೋಗೋಣ. ಅವ್ರು ಮುಟ್ಟಕ್ಕೆ ಭಯ ಪಡ್ಕೊಂಡು ಫೋಟೋ ತೆಗಿ ನಿಂತವ್ರೆ. ಅವನ್ನ ಮುಟ್ಟಿಸಿ ಮುಟ್ಟೋ ಚಾರ್ವಿಕ್, ಹೋಗ. ಏನಾಗಲ್ಲ, ಮುಟ್ಟು ಮುಟ್ಟು, ಏನಾಗಲ್ಲ. ಬೇಡ ಬಿಡು, ಬೇಡ ರೀ, ಮುಟ್ಟು. ಹಿಂಗ್ ಮಾಡು, ಬೇಡ ಬಿಡಕ್ಕ, ಸುಮ್ಮನಿರಕ್ಕ. ನೀನೇ ಬೇಡ ಅನ್ಬಾರ್ದು, ಮುಟ್ಟಿಸ್ಬೇಕು ಮಕ್ಕಳು. ಈ ಪಕ್ಷಿಯ ಹೆಸರು ಬಂದ್ಬಿಟ್ಟು ಕೂಕು. ಬಟ್ ಒರಿಜಿನಲ್ ನೇಮ್ ಬೇರೆ ಇದೆ, ನನಗೆ ಆ ನೇಮ್ ಕೂಡ ನೆನ್ಪು ಬರ್ತಿಲ್ಲ. ಬಟ್ ಇದು ಕನ್ನಡದಲ್ಲಿ ಮಾತಾಡಿದ್ರೆ ಮಾತಾಡುತ್ತೆ, ಮಾತಾಡ್ಸಿದ್ರೆ ರಿಯಾಕ್ಟ್ ಮಾಡುತ್ತೆ, ಕೆಲವೊಂದು ಪದನ ಮಾತಾಡುತ್ತೆ. ಚೆನ್ನಾಗಿತ್ತು, ಡ್ಯಾನ್ಸ್ ಆಡುತ್ತೆ.
ಇಲ್ಲಿಂದ ಮನೆಗೆ ಹೊರಟ್ವಿ. ಬಟ್ ಅಲ್ಲಿ ಎಷ್ಟು ಬೇಗ ಟೈಮ್ ಆಯಿತು, ಟೈಮ್ ಆಗಿದೆ ಗೊತ್ತಾಗಿಲ್ಲ. ನಾವು ರಿಟರ್ನ್ ಆಗಬೇಕಾದ್ರೆ ನಾವು ಅಲ್ಲಿ ಹೋದಾಗ 12:30 ಆಗಿತ್ತು. ಬಟ್ ಇವಾಗ ರಿಟರ್ನ್ ಆಗಬೇಕಾದ್ರೆ ಟೈಮ್ ಬಂದ್ಬಿಟ್ಟು 4 o'clock. ಹೆಂಗೆ ಟೈಮ್ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಆ ಪ್ರಾಣಿಗಳು ನೋಡ್ತಾ ನಾವು ಕೂಡ ಒಂಥರ ಮಕ್ಕಳಾಗ್ಬಿಟ್ಟಿದ್ವಿ, ಎಲ್ಲ ಮಕ್ಕಳ ಜೊತೆ ಬೆರೆತು. ಬಟ್ ತುಂಬ ಚೆನ್ನಾಗಿತ್ತು. ಕೋಕೋ ಏನು ತಿಂತಾ ಇದೆಯಾ? ಆ ಕ್ರೀಮ್ ತಿಂತಾವನಂತೆ ನಮ್ಮ ಕೋಕೋ. ಯಾವ ಐಸ್ ಕ್ರೀಮ್ ತಿಂತಾ ಇದೆಯಾ? ಬಟರ್ ಸ್ಕಾಚ್ ಅನ್ನು ಅನ್ನಕ್ ಬರ್ತಿಲ್ಲ. ಬಟರ್ ಸ್ಕಾಚ್. ನೀನೇನ್ ತಿಂತೀಯಾ ಚಾರ್ವಿಕ್? ಚಾರ್ವಿಕ್ ನೀನು ವೆನಿಲಾ ಫ್ಲೇವರ್ ಐಸ್ ಕ್ರೀಮ್ ತಿಂತಿದ್ದೆ. ಅವ್ನ ಐಸ್ ಕ್ರೀಮ್ ತಿಂದ್ಬಿಟ್ಟು ತೊದ್ಲ ಆಗ್ಬಿಟ್ಟವನೆ. ಅಕ್ಕ ನೀನು ತಿನ್ನೋದೆಲ್ಲ ನೋಡ್ತಾ ಇದ್ದೀನಿ, ಯಾವ ಕೊಡ್ತಾನೆ ನನಗೆ. ಅಣ್ಣ ಇವತ್ತಿನ ದಿನ ಹೆಂಗಿತ್ತು? ಚೆನ್ನಾಗಿತ್ತ? ಇವತ್ತೆಲ್ಲ ಏನ್ ಮಾಡ್ದೆ ನೀನು? ಎಲ್ಲಿಗೆ ಹೋಗಿದ್ವಿ ನಾವು? ಪ್ರಾಣಿ ಪ್ರಪಂಚ ನೋಡಕ್ಕೆ ಹೋಗಿದ್ವಿ ಇವತ್ತಿನ ದಿನ. ಒಂಥರ ಸಕ್ಕತ್ತಾಗಿತ್ತು. ನಾಚಿಕೆ ಹೇಳೋ. ಸಿಕ್ಕಾಬಿಡೆ ಪಾಪ ನಾಚ್ಕೊಂತಾರೆ. ಬಾಬು ಕೂಡ ಡ್ರೈವ್ ಮಾಡ್ತಾ ಇದಾರೆ. ಸೊ ನಾವು ರಿಟರ್ನ್ ಬ್ಯಾಕ್ ಟು ಹೋಮ್. ಸೊ ಮನೆಗೆ ಹೋಗ್ತಾ ಇದೀವಿ. ಇವತ್ತಿನ ದಿನ ತುಂಬಾ ಚೆನ್ನಾಗಿತ್ತು. ಸೊ ಆದಷ್ಟು ಬೇಗ ಈ ವ್ಲಾಗ್ ಬರುತ್ತೆ, ಓಕೆನಾ? ಸೊ ಪ್ರಾಣಿಗಳು ಕೆಲವೊಂದ್ಸಲಿ ಮನುಷ್ಯರನ್ನ ನಂಬೋದ್ಕಿಂತ ಪ್ರಾಣಿಗಳೇ ಎಷ್ಟೋ ಮೇಲು ಅಂತಾರಲ್ಲ, ಅದಕ್ಕೋಸ್ಕರ ಇವತ್ತಿನ ದಿನ ಅಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಸೊ ಐಸ್ ಕ್ರೀಮ್ ಜೊತೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಐಸ್ ಕ್ರೀಮ್ ತಿಂದು ತೊದ್ಲುತ್ತಾ ಇದ್ದೀನಿ, ಬೇಜಾರು ಮಾಡ್ಕೊಬೇಡಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹೈಪ್ ಅನ್ನೋ ಆಪ್ಷನ್ ಬಂದಿದೆ, ಸೊ ನೀವು ನಮ್ಮ ವಿಡಿಯೋನ ಹೈಪ್ ಕೂಡ ಮಾಡ್ಬೋದು, ಓಕೆನಾ? ಸೊ ಬಾಯ್ ಕುಕ್ಕು, ಎಲ್ಲರಿಗೂ ಬಾಯ್ ಹೇಳು. ಅಯ್ಯೋ, ಅವ್ನ ಐಸ್ ಕ್ರೀಮ್ನೆಲ್ಲ ಹೆವಿ ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದಾರೆ. ತಿನ್ಬೇಕಾದ್ರೆ ಪ್ರತಿಯೊಂದು ಫುಡ್ನು ಕೂಡ ನಾವು ಎಂಜಾಯ್ ಮಾಡಬೇಕು. ಅದೇ ನಾವು ಪ್ರೀತಿ ತೋರಿಸೋದು ಅಂದರೆ. ಸೊ ಓಕೆ, ಸ್ಟೇ ಟ್ಯೂನ್. ಹೀಗೆ ನಮ್ಮ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ, ಓಕೆನಾ? ಬಾಯ್.